ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಶಾವಿಗೆ ಖೀರು ಅಥವಾ ಶಾವಿಗೆ ಪಾಯಸ ಅಂತ ಹೇಳ್ತಾರೆ ಕೆಲವರು. ಯಾವ ರೀತಿ ಮಾಡೋದು ಅಂತ ಒಂದು ಪಾತ್ರೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಬಾದಾಮಿನೂ ಅಷ್ಟೇ ಚಿಕ್ಕದಾಗಿ ಉದ್ದುದ್ದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಬಾದಾಮಿ ಪೌಡರ್ನ ಯೂಸ್ ಮಾಡ್ತಾ ಇರೋದ್ರಿಂದ ಬಾದಾಮಿನ ಸೇರಿಸ್ಕೊಂಡಿಲ್ಲ. ಆಮೇಲೆ ಇಂತಿಷ್ಟೇ ಕ್ವಾಂಟಿಟಿಯಲ್ಲಿ ಸೇರಿಸ್ಬೇಕು ಅಂತ ಏನಿಲ್ಲ. ದ್ರಾಕ್ಷಿ ಗೋಡಂಬಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಉರಿನ ಜಾಸ್ತಿ ಇಡೋದಕ್ಕೆ ಹೋಗ್ಬಿಡಿ, ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿದ್ದು ನೋಡಿ. ಇವಾಗ ಇದಾಗಿದೆ. ಇವಾಗ ಇದನ್ನೆಲ್ಲ ಒಂದು ಬೌಲಿಗೆ ಎತ್ತಿಕೊತಾ ಇದ್ದೀನಿ. ನೋಡಿ, ಈ ರೀತಿ ದ್ರಾಕ್ಷಿ ಎಲ್ಲ ದಪ್ಪಗಾಗಬೇಕು. ಇವಾಗ ಇದೇ ಪಾತ್ರೆಗೆ ನಿಮಗೆ ತುಪ್ಪ ಬೇಕಂದರೆ ಇನ್ನೂ ಒಂದು 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ, ಅಥವಾ ಇದೇ ತುಪ್ಪ ಸಾಕಾಗುತ್ತೆ ಅನ್ನೋಂಗಿದ್ರೆ ಇದೇ ತುಪ್ಪಕ್ಕೆ 1 ಬೌಲಷ್ಟು ನಾನು ಶಾವಿಗೆನ ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಶಾವಿಗೆ ಎಲ್ಲ ಹುರಿಯೋದಕ್ಕೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಲೋಟದಲ್ಲಿ ಅಥವಾ 1-2 ಲೋಟ ಅಷ್ಟು ನೀರನ್ನ ನೀವು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ, ಕುದಿಯೋದಕ್ಕೆ. ನೋಡಿ, ಇವಾಗ ಇಷ್ಟ ಆಗಿದೆ ಶಾವಿಗೆ. ಈ ಶಾವಿಗೆ ನೀಟಾಗಿ ಇದರಲ್ಲೇ ಫ್ರೈ ಆಗಬೇಕು, ಆವಾಗ ಬೇಗನೂ ಬೇಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಶಾವಿಗೆ ಮುಳುಗುವಷ್ಟು ಬಿಸಿನೀರನ್ನ ಸೇರಿಸ್ತಾ ಇದ್ದೀನಿ. ಕೆಲವರು ಹಾಲು ಹಾಕಿ ಬೇಯಿಸ್ಕೊತಾರೆ. ಒಂದು ಹಾಲು ಹಾಕೋದ್ರಿಂದ ಬೇಯೋದಕ್ಕೆ ತುಂಬ ಹೊತ್ತಾಗುತ್ತೆ ಮತ್ತು ಬೇಗ ಗಟ್ಟಿಯಾಗಿಬಿಡುತ್ತೆ ಹಾಲು ಹಾಕಿ ಬೇಯಿಸೋದ್ರಿಂದ. ಹಾಗಾಗಿ ನೀರು ಹಾಕಿ ಬೇಯಿಸ್ಕೊಬೇಕು. ಇದು ಒಂದು 70% ಅಷ್ಟು ಬೆಂದರೆ ಸಾಕಾಗತ್ತೆ. ಶಾವಿಗೆ ಮುಳುಗುವಷ್ಟು ನೀರು ಹಾಕಿ ಸಾಕಾಗತ್ತೆ. ಇವಾಗ ಇದಕ್ಕೊಂದೆರಡು ಲವಂಗನ ಸೇರಿಸ್ಕೊತಾ ಇದ್ದೀನಿ ನಾನು. ನೀವು ಬೇಕಂದರೆ ಲವಂಗನ ತುಪ್ಪದ ಒಗ್ಗರಣೆ ಮಾಡ್ತಿರಲ್ಲ, ದ್ರಾಕ್ಷಿ ಗೋಡಂಬಿ ಆವಾಗಲೂ ಹಾಕ್ಬೋದು. ಆದರೆ ಲವಂಗ ಕೆಲವೊಂದು ಸಲ ಸಿಡಿಯೋ ಚಾನ್ಸಸ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಇವಾಗ ಸೇರಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಒಂದು 70% ಬೆಂದರೆ ಸಾಕಾಗತ್ತೆ. ಆಮೇಲೆ ಹಾಲು ಹಾಕಿ ನಾವು ಬೇಯಿಸ್ಕೋಬೇಕು. ಹಾಗಾಗಿ ನೋಡಿ, ಇವಾಗ ಇಷ್ಟಾಗಿದೆ. ನಾನು 1 ಬೌಲ್ ಅಳತೆ ಅಷ್ಟು ಶಾವಿಗೆನ ತೊಗೊಂಡಿದ್ದೀನಿ. 1 ಬೌಲ್ಗೆ 1 ಬೌಲ್ ಸಕ್ಕರೆ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ. ಬಾದಾಮ್ ಪೌಡ್ರು ನಾನು ಅಂಗಡಿದು ಹಾಕ್ತಾ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಸಕ್ಕರೆ ಅಂಶ ಇರುತ್ತೆ, ಅದಕ್ಕೋಸ್ಕರ ನಾನಿವಾಗ ಇದಕ್ಕೆ ಅರ್ಧ ಲೀಟ್ರಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಮೊದಲು ನೀವು ಮಾಡುವಾಗ ನೀರಾಗಿ ಮಾಡ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಆಮೇಲೆ ಬಿಸಿನೀರು ಹಾಕೋದ್ರಿಂದ ಗಟ್ಟಿ ಆಗಲ್ಲ. ನೀವೇನಾದರೂ ಅದಕ್ಕೆ ಬೇಯಿಸೋದಕ್ಕೆ ತಣ್ಣೀರು ಹಾಕಿದ್ರಿ ಅಂತಂದರೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹಾಲಲ್ಲಿ ಬೇಯಿಸಿದ್ರು ಅಷ್ಟೇ ಗಟ್ಟಿ ಆಗಿಬಿಡತ್ತೆ. ನೋಡಿ, ಇವಾಗ ಇದು ಹಾಕಿದ್ದೀನಿ. ಹಾಲು ಹಾಕಿ ಇದು ನೀಟಾಗಿ ಕುದಿ ಬರಲಿ. ಈ ಹಾಲು ಹಾಕಿದ್ಮೇಲೆ ಇದರಲ್ಲಿ ಹಾಲು ಬಿಸಿ ಆಗೋ ತನಕ ಇದು ಬೇಯ್ಕೊಳ್ಳುತ್ತೆ. ಹಾಲನ್ನು ಅಷ್ಟೇ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ 3/4 ಬೌಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಅಂದರೆ ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಶುಗರ್ ಪೇಷಂಟ್ ಇದ್ದಾರೆ, ಅದಕ್ಕೋಸ್ಕರ ಎಲ್ಲರೂ ತಿನ್ನಬೇಕಲ್ವ, ಅದಕ್ಕೋಸ್ಕರ. ನೀವು ಬೇಕಂದರೆ 1 ಬೌಲ್ ಹಾಕ್ಕೊಳ್ಳಿ. ಅದು ತುಂಬ ಸ್ವೀಟ್ ಇಷ್ಟಪಡೋರು 1 ಬೌಲ್ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. 1 ಬೌಲ್ಗಿಂತ ಸ್ವಲ್ಪ 1-2-3 ಸ್ಪೂನಷ್ಟು ಕಮ್ಮಿ ಹಾಕ್ಕೊಳ್ಳಿ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ 1-2 ಏಲಕ್ಕಿನ ಸಕ್ಕರೆ ಜೊತೆ ಕುಟ್ಟಿ ಪುಡಿ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸಮ್ಮರ್ ಹಾಲಿಡೇಸಲ್ಲಿ ಸಂಜೆ ಆಯ್ತಂದರೆ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ. ಆ ಟೈಮಲ್ಲಿ ಈ ರೀತಿ ಮಾಡ್ಬೋದು. ಅಲ್ಲದೆ ಮನೆಗೆ ಯಾರಾದರೂ ದಿಢೀರಂತ ಬರ್ತಾರೆ, ಆವಾಗ ಏನು ಮಾಡೋದು ಅಂತ ಕೈಕಾಲೇ ಆಡೋಲ್ಲ ಕೆಲವೊಂದು ಸಲ. ಬೇರೆ ಪಾಯಸ ಆ ಥರದ್ದೆಲ್ಲ ಮಾಡಬೇಕಂದ್ರೆ ಟೈಮ್ ಆಗುತ್ತೆ. ಅಂಥ ಟೈಮಲ್ಲಿ ಈ ರೀತಿ ಮಾಡ್ಕೊಬೋದು. ನಾನಿಲ್ಲಿ ಬಾದಾಮ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ 1 ಸ್ಪೂನಷ್ಟು. ನೀವು ಬೇಕಂದರೆ ನಿಮ್ಗೆ ಇತ್ತಂದರೆ ಬಾದಾಮ್ ಪೌಡ್ರನ್ನ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಇವಾಗ ಹುರಿದಿಟ್ಟಿದ್ವಲ್ಲ ದ್ರಾಕ್ಷಿ ಗೋಡಂಬಿ, ಅದನ್ನು ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಸಾಕು. ಸಕ್ಕರೆ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸೋದಕ್ಕೆ ಹೋಗಬಾರ್ದು, ಏಕೆಂದರೆ ಸಕ್ಕರೆ ನಾವು ಕರಗಿದ್ರೆ ಸಾಕು, ಅದು ಪಾಕ ಬರೋದು ಬೇಡ. ಸಕ್ಕರೆ ಪಾಕ ಬಂದ್ರೇ ಅದು ಬೇಗ ಮಂದ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಹೊತ್ತು ಆದಮೇಲೆ ನೋಡಿ, ನಾನು ಇಷ್ಟು ನೀರಾಗಿ ಮಾಡ್ಕೊಂಡಿದ್ದೆ, ಇಷ್ಟು ಮಂದ ಆಗಿದೆ. ಸ್ವಲ್ಪ ಅಷ್ಟೇ ಮಂದ ಆಗುತ್ತೆ, ಆಮೇಲೆ ಇದು ಮತ್ತೆ ಮಂದ ಆಗಲ್ಲ. ಇಂದ ನಾವು ಸಂಜೆ ತನಕ ಇಟ್ಟರೂ ಇದೇ ರೀತಿ ಇರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು.